ಹೇಳ್ಬೋದಾ? ಹೇಳಿ ಸರ್, ಹಿಂಗೆ ಹೇಳಿ. ಅವರು ನನ್ನ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಅಂತ ಚೆನ್ನಮನ್ಕೆರೆ ಅಚ್ಚುಕಟ್ಟು ಬನಶಂಕರಿಲಿ ಸುಳ್ಳು ಮೀಡಿಯಾ ಮುಂದೆ ಇಂಟರ್ವ್ಯೂ ಕೊಟ್ಟಿದ್ದಾರೆ. ಅಲ್ಲಿ 2 ಕಡೆನೂ ಹೋಗ್ಬಿಟ್ಟು ಅವರು ಬೈಸ್ಕೊಂಡು ಬಂದಿದ್ದಾರೆ. ಮೇಲೆ ನಾನೇನ್ ಮಾಡಿದೆ, ಸುದ್ದಿ ಮನೆ ಅಂತ ಒಂದು ಚಾನಲ್ ಅಲ್ಲಿ ಏನ್ ನಡೀತು, ಒಳಗಡೆ ಏನ್ ನಡೀತು, ರಜತ್ ಅವ್ರ ಆಫೀಸಲ್ಲಿ ಏನೇನ್ ಇಂಟರ್ವ್ಯೂ ಮಾಡಿದ್ರು, ಏನೇನ್ ನಾನು ಸಾಕ್ಷಿ ಒದಗಿಸ್ದೆ ಅದ್ರ ಬಗ್ಗೆ ಹೇಳ್ಬಿಟ್ಟು ಅವ್ರು ನನ್ನ ರೋಸ್ಟ್ ಮಾಡಕ್ ಕರ್ಸಿದ್ರು, ಅವಮಾನ ಮಾಡಕ್ಕೆ. ನಾನೇ ಅವ್ರಿಗೆ ಪ್ರೂಫ್ ಎಲ್ಲ ಕೊಟ್ಟು ಅವ್ರದ್ದು ಬೇವ್ರು ಇಳಿಸ್ಬಿಟ್ಟೆ ಅಂತ ಅಷ್ಟೇ ಮಾತಾಡಿದೀನಿ. ಇವ್ರು ಎಫ್ಐಆರ್ ಆಗಿರೋದು ಯಾವ ವಿಷಯಕ್ಕೆ ಅಂತ ಹೇಳಿ ಸರ್, ಕಂಪ್ಲೇಂಟ್. ಓಕೆ, ಮೇನ್ ಮ್ಯಾಟ್ರಿಕ್ ಬನ್ನಿ, ಯಾಕಂದ್ರೆ ಲೆಂತ್ ಆಗುತ್ತೆ. ಓಕೆ. ಸರ್ ಅವ್ರು ಬಂದು ನನಗೆ 2ನೇ ತಾರೀಕು ಬಂದು ಒಂದು ಸುಮಾರು ಸತಿ ಕಾಲ್ ಮಾಡ್ತಾರೆ. ನಾನು ಕಾಲ್ ರಿಸೀವ್ ಮಾಡೋದಿಲ್ಲ. ರಿಸೀವ್ ಮಾಡಿದ ಪಕ್ಷದಲ್ಲಿ ಏನು ಮಾಡ್ತಾರೆ ಅಂದರೆ ವಾಟ್ಸಪ್ಪಲ್ಲಿ ಬಂದ್ಬಿಟ್ಟು ನೀವು ಮನೆ ಒಳಗಡೆಯಿಂದ ಆಚೆ ಬರ್ತೀರಾ, ಇಲ್ಲ ಫೋನ್ ತೆಗೆದು ಮಾತಾಡ್ತೀರಾ, ಇಲ್ಲ ನಾನೇ ಹುಡುಗರನ್ನ ಒಳಗಡೆ ಕಳಿಸ್ಲಾ ಅಂತ ಹೇಳ್ಬಿಟ್ಟು ಒಂದು ವಾಟ್ಸಪ್ ಮುಖಾಂತರ ಮೆಸೇಜ್ ಕಳಿಸ್ತಾರೆ. ತದನಂತರ ಅವರು ಯಾವುದಿದು ಅನ್ನೋನ್ ನಂಬರ್, ನನಗೆ ಅವ್ರ ಪರಿಚಯನೇ ಇರೋದಿಲ್ಲ. ಸರಿ ಅಂತೇಳಿ ನಾನು ಕಾಲ್ ಬ್ಯಾಕ್ ಮಾಡ್ತೀನಿ. ಕಾಲ್ ಬ್ಯಾಕ್ ಮಾಡಿದಾಗ ತುಂಬ ವಲ್ಗರಾಗಿ ಮಾತಾಡ್ತಾರೆ. ಸತೀಶ್ ಅವ್ರ ಮನೆ ಬಂದು ನನಗೆ ತೋರಿಸ್ಬೇಕು, ನೀನು ಇಲ್ಲಿ ನನ್ನ ಜೊತೆ ಬಂದು ನಾನು ಕಾರ್ ಹತ್ಬೇಕು, ಇಲ್ಲ ಅಂತ ಹೇಳಿದ್ರೆ ಹಂಗೆ ಹಿಂಗೆ ಅಂತೇಳಿ ತುಂಬ ವಲ್ಗರಾಗಿ ಬರೀ ಸ್ವಲ್ಪ ಕೆಳಗಡೆ ಪದಗಳನ್ನ ಮಾತ್ರ ಮಾತಾಡ್ತಾರೆ. ದಯವಿಟ್ಟು ಸರ್ ಈ ಥರ ಎಲ್ಲ ಮಾತಾಡ್ಬಿಡಿ, ಭಾಳ ಗೌರವದಿಂದ ಮಾತಾಡಿ ಅಂತ ಹೇಳಿದ್ರು. ಏನು ಹೇಳಿದ್ರು ಅವರು ಅದು ಇದೇ ಮಾಡೋದಿಲ್ಲ. ಅವ್ರ ಇಂಟೆನ್ಷನ್ ಏನಿದೆ ಅಂತ ಹೇಳಿದ್ರೆ ಮನೆ ಹತ್ರ ಬಂದ್ಬಿಟ್ಟು ಯಾರು ಹುಡುಗರನ್ನೆಲ್ಲ ಕಳಿಸಿ ಫಸ್ಟ್ ಕಾರ್ ಫೋಟೋಸ್ನೆಲ್ಲ ಕಳಿಸ್ಬಿಟ್ಟು ಒಳಗಡೆಯಿಂದ ಆಚೆ ಬರ್ತಿರಲಿಲ್ಲ, ನಾನೇ ಒಳಗಡೆ ಬರಲ್ಲ ಅಂತ ಹೇಳ್ಬಿಟ್ಟು ಒಂದು ಎದುರಿಸ್ತಾರೆ. ಎದುರಿಸಿದಾಗ ಏನು ಮಾಡ್ತೀವಿ ಅಂತ ಹೇಳಿದ್ರೆ ಇಮಿಡಿಯೇಟ್ ಆಗಿ ಕೇರ್ ಸ್ಟೇಷನ್ಗೆ ಒಂದು ಇಮೇಲ್ ಕಂಪ್ಲೇಂಟ್ ಕೊಡ್ತೀನಿ. ತದನಂತರ ನಾನು ಸುಮ್ಮನೆ ಆಗಿರ್ತೀನಿ. ಮತ್ತೆ ನನಗೆ 4ನೇ ತಾರೀಕು ಬಂದ್ಬಿಟ್ಟು ಸಂಜೆ ಒಂದು 7 ಗಂಟೆಗೆ ಮತ್ತೆ ಒಂದು ಕರೆ ಮಾಡ್ತಾರೆ. ಕರೆ ಮಾಡ್ಬಿಟ್ಟು ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಮತ್ತೆ ಇವಾಗ ಅವ್ರ ಮನೆ ನನಗೆ ತೋರಿಸ್ಬೇಕು, ಇಲ್ಲ ಅಂದರೆ ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತೇಳಿ ಭಾಳ ಕೆಟ್ಟದಾಗಿ ಮಾತಾಡ್ತಾರೆ. ಅದ್ರ ನಿಟ್ಟಿನಲ್ಲಿ ಹೋಗ್ಬಿಟ್ಟು ಕಾಲ್ ರೆಕಾರ್ಡಿಂಗ್ಸ್ ಆಗಿರ್ಬೋದು, ಮತ್ತು ಏನು ಸ್ಕ್ರೀನ್ ಶಾಟ್ಸ್ ಏನಿತ್ತು ಅದನ್ನೆಲ್ಲ ತೊಗೊಂಡೋಗ್ಬಿಟ್ಟು KR ಪೊಲೀಸ್ ಠಾಣೆಗೂ ಮತ್ತು ಕಮಿಷನರ್ ಸರ್ ಅವ್ರಿಗೂ ಕಂಪ್ಲೇಂಟ್ ಕೊಟ್ಟಿರ್ತೀನಿ ಸರ್. ಸರ್ ನಿಮಗೂ ಪರಿಚಯ ಇಲ್ಲ ಸರ್, ನನಗೆ ಇವತ್ತವರೆಗೂ ರಜತ್ ಅವ್ರ ಪರಿಚಯನೇ ಇಲ್ಲ ಸರ್. ನಿಮ್ಮ ಅಡ್ರೆಸ್ ಹೆಂಗ್ ಗೊತ್ತಾಯ್ತು ಅವ್ರ ಮನೆ? ಸರ್ ಅವರು ಹೆಂಗೋ ನನ್ಗೆ ಅಲ್ಲಿರೋ ಅವ್ರು ನನ್ಗೆ ಮಾತಾಡುವಾಗ ಅದು ತಿಳಿಸಿದ್ರು, KR ಇರೋರ್ಗೆ ಎಲ್ಲರಿಗೂ ಯಾರು ಬೇಕಂತ ಕೇಳ್ಕೊ, ನಾನು ಯಾರಂತ ಗೊತ್ತು ಅಂತೇಳಿ ಸ್ನೇಹಿತರ ಹತ್ರ ಬಂದು ತಿಳ್ಕೊಂಡಿದ್ದೀನಿ ಅಂತ ಅವ್ರು ಹೇಳಿದ್ರು. ಅಲ್ಲ, ಈಗ ಸತೀಶ್ ಕಡವಂಸ್ ಅವ್ರ ಜೊತೆ ನೀವು ಕ್ಲೋಸ್ ಇದ್ದೀರಿ ಅಂತಾನೆ ಬಂದು ಆವಾಜ್ ಹಾಕಿದ ಹೇಗೆ ಅಂತ? ಹೌದು ಸರ್, ಖಂಡಿತವಾಗ್ಲಿ ಸತೀಶ್ ಅವ್ರ ಜೊತೆ ನೀನು ಓಡಾಡಬಾರ್ದು, ಸತೀಶ್ ಅವ್ರ ಜೊತೆ ನಾಳೆಯಿಂದ ನೀನು ಕಾಣಿಸ್ಕೊಂಡ್ಬಾರ್ದು, ಕಾಣಿಸ್ಕೊಂಡ್ರೆ ನಿಂಗೆ ಹಂಗ್ ಮಾಡ್ತೀವಿ ಹಿಂಗ್ ಮಾಡ್ತೀವಿ ಅಂತೇಳಿ ನಾನು ಅವರೇ ಖುದ್ದಾಗಿ ಮಾತಾಡ್ತಾರೆ. ಖುದ್ದಾಗಿ ಮಾತಾಡಿ ನನಗೆ ಖುದ್ದಾಗಿ ಅವ್ರ ನಂಬರ್ ಇಂದಾನೆ ಥ್ರೆಟ್ ಮಾಡ್ತಾರೆ. ಅವ್ರ ನಂಬರ್ ಮತ್ತೆ ನಾನು ಎತ್ತಕ್ಕೆ ಹೋಗೋದಿಲ್ಲ, ಯಾಕೆ ಮತ್ತೆ ಎಂಟರ್ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಮತ್ತೆ ಏನ್ ಮಾಡ್ತಾರೆ, ಬೇರೆ ನಂಬರಿಂದ ಫೋನ್ ಮಾಡಿಸ್ಬಿಟ್ಟು ಕಾನ್ಫರೆನ್ಸ್ ಹಾಕ್ಬಿಟ್ಟು ಅದರಲ್ಲಿ ಮಾತಾಡ್ಬಿಟ್ಟು ಮತ್ತೆ ಅದರಲ್ಲೂ ಬೈತಾರೆ. ಏನ್ ಮಾತಾಡಿದ್ರೆ ಸತೀಶ್ ಅವ್ರ ಫ್ಯಾಮಿಲಿನೆಲ್ಲ ಫುಲ್ ಅಷ್ಟು ಕೆಟ್ಟದಾಗಿ ಬೈತಾರೆ. ಅಷ್ಟನ್ನು ಡಾಕ್ಯುಮೆಂಟ್ಸ್ ಎತ್ಕೊಂಡು ಹೋಗ್ಬಿಟ್ಟು ಸ್ಟೇಷನ್ಗೆಲ್ಲ ಕೊಟ್ಟಿದ್ದೀನಿ ಸರ್. ಈಗ ಆಡಿಯೋ ರೆಕಾರ್ಡಿಂಗ್ ಎಲ್ಲ ಇದೆ ಸರ್, ನಿಮಗೂ ಇವಾಗಲೇ ನಾನು ಶೇರ್ ಮಾಡ್ತೀನಿ ಸರ್. ಇನ್ನೊಬ್ಬ ವ್ಯಕ್ತಿ ವಿರುದ್ಧ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಹೌದು ಸರ್, ಅಲ್ಲಿ ಕಿರಣ್ ಅಂತ ಹೇಳ್ಬಿಟ್ಟು ಯಾರೋ ರಾಜಾಜಿನಗರ್ ಕಿರಣ್ ಅಂತೆ ಸರ್ ಅವರು. ಅಲ್ಲಿ ನನ್ನ ಸ್ನೇಹಿತರು ಬಂದ್ಬಿಟ್ಟು ಅವರು ಅಲ್ಲಿ ಒಂದು ಹೋಟ್ಲಲ್ಲಿ ಬಂದ್ಬಿಟ್ಟು ಬೆಳಿಗ್ಗೆ 10 ಗಂಟೆನೂ ಕುಡ್ಕೊಂಡಿರ್ತಾರೆ, ನೀವು ಹುಷಾರು ಅಂತ ಹೇಳ್ಬಿಟ್ಟು ನನ್ನ ಸ್ನೇಹಿತರು ಪಾಪ ವೆಲ್ವಿಷರ್ ಆಗಿರ್ತಾರೆ. ಅವ್ರು ಬಂದು ನಾನು ಮಾಹಿತಿ ಕೊಡ್ತಾರೆ. ಅದನ್ನು ಸಹಿತ ನಾನು ಇನ್ಸ್ಪೆಕ್ಟರ್ಗೆ ಎಲ್ಲ ಮಾಹಿತಿ ಕೊಟ್ಟಿದ್ದೀನಿ ಸರ್. ಸರ್ ಈಗ 5ನೇ ತಾರೀಕು ನನಗೆ ಕಂಪ್ಲೇಂಟ್ ಕೊಟ್ಟಾಗ NCR ಮಾಡ್ಕೊಂಡಿದ್ದು, ಮತ್ತೆ ಕೋರ್ಟ್ಗೆ ಹೋಗ್ಬಿಟ್ಟು ನಾನು ಜಡ್ಜ್ ಅವ್ರಿಗೆ ಹೋಗ್ಬಿಟ್ಟು ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ಮೇಲೆ ನಮ್ಮ ಅಡ್ವೊಕೇಟ್ ಅವ್ರು ಬಂದಿದ್ದು ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ಮೇಲೆ FIR ಮಾಡಿ ಡೈರೆಕ್ಷನ್ಸ್ ಕೊಟ್ಟರು. ಡೈರೆಕ್ಷನ್ಸ್ ಆಗಿದೆ. ಇನ್ನು ನನಗೆ ಇವಾಗ ನೋಟಿಸ್ ಕೊಟ್ಬಿಟ್ಟು ಏನೇನು ಡಾಕ್ಯುಮೆಂಟ್ಸ್ ಕೊಡಿ ಅಂತ ಕೇಳಿದ್ರು. ಆ ಡಾಕ್ಯುಮೆಂಟ್ಸ್ನೆಲ್ಲ ಅವ್ರು ಪೆಡ್ರೈವಲ್ಲಿ ಹಾಕ್ಬಿಟ್ಟು ಎಲ್ಲ ಸೆಟ್ಸ್ ಕೊಟ್ಟಿದ್ದೀನಿ ಸರ್. ಓಕೆ. ರಾಜಪೇಟೆಯಲ್ಲಿ ನೀವು ರಜತ್ ಅವ್ರ ವಿರುದ್ಧ ಒಂದು ಕಂಪ್ಲೇಂಟ್ ಕೊಟ್ಟಿದ್ದೀರಾ, ಯಾವ ವಿಷಯ ಕೊಟ್ಟಿದ್ದೀರಿ, ಏನ್ ಕತೆ ಸರ್? ಇದು ನನಗೆ ರಜತ್ ಅವರು ಪರಿಚಯನೇ ಇಲ್ಲ, ಅಂದ್ರೆ ಅವ್ರು ಬಿಗ್ ಬಾಸ್ ಅಲ್ಲಿ ಇದ್ರು ಅನ್ನೋದೊಂದು ಅಷ್ಟೇ ಗೊತ್ತಿತ್ತು. ಒಂದಿನ ಏನ್ ಮಾಡ್ತಾರೆ, ನನಗೆ ಕಾಲ್ ಬರುತ್ತೆ. ಅಂದ್ರೆ ಆಲ್ರೆಡಿ ನಾನು ಯಾರಿಂದನೋ ಅವ್ರ ನಂಬರ್ ಇಸ್ಕೊಂಡು ನನ್ನ ಮೊಬೈಲ್ ಸೇವ್ ಆಗಿರುತ್ತೆ. ಅಂದ್ರೆ ಒಂದ್ ದಿವಸಕ್ಕೂ ಅವ್ರ ಜೊತೆ ನಾನು ಮಾತಾಡೋದಿರೋದಿಲ್ಲ, ನೇರವಾಗಿ ಫೇಸ್ ಟು ಫೇಸ್ ಮೀಟು ಆಗಿರೋದಿಲ್ಲ. ಒಂದಿನ ಕಾಲ್ ಮಾಡ್ಬಿಟ್ಟು ನನ್ನ ಯೂಟ್ಯೂಬ್ ಚಾನಲ್ ನೀವೇ ಓಪನಿಂಗ್ ಸೆರೆಮನಿ ಮಾಡಬೇಕು, ಅದಕ್ಕೆ ಸುದೀಪ್ ಅವ್ರದ್ದು ಫಸ್ಟ್ ವಿಡಿಯೋ ಇಂಟರ್ವ್ಯೂ ಮಾಡಿದ್ದೀನಿ, ಆದ್ರೂ ಅವ್ರದ್ದು ಓಡೋದಿಲ್ಲ, ನೀವು ವೈರಲ್ ಸ್ಟಾರು, ನಿಮ್ದೇ ಓಡೋದು, ಅದರಿಂದ ನೀವೇ ಬೋಣಿ ಮಾಡಬೇಕು. ನಂದು ಚಿಕ್ಕಲ್ಸಂದ್ರಲ್ಲಿ ಮಸಾಲಾ ರೆಸ್ಟೋರೆಂಟ್ ಹತ್ರ ನಂದು ಸ್ಟುಡಿಯೋ ಇದೆ, ನಂದು ಓನು. ಅದು ಆಫೀಸ್ ಓಪನಿಂಗ್ ಸೆರೆಮನಿ ಮಾಡಿ ನನ್ನ ಯೂಟ್ಯೂಬ್ ಚಾನಲ್ನ ನೀವೇ ಓಪನ್ ಮಾಡಬೇಕು ಅಂತ ಕರ್ಸ್ಕೊಂಡು ಅವರು ಒಳ್ಳೆ ರೀತಿಲಿ ಮಾಡಿರೋದನ್ನ ತಿರುಚಿ, ಅಂದ್ರೆ ಅವ್ರು ಏನೇನು ಕೇಳಿದ್ರು ಸಾಕ್ಷಿ ಎಲ್ಲ ನಾನು ಒದಗಿಸಿದ್ರು ಅವ್ರೇನ್ ಮಾಡಿದ್ದಾರೆ ಎಲ್ಲ ತಿರುಚಿ ಕೆಟ್ಟದಾಗಿ ನನಗೆ ಮಾಡಿರ್ತಾರೆ. ಅಂದ್ರೆ ತುಂಬಾ ಬೈಯ ತರದ್ ಮಧ್ಯೆ ಆಡ್ ಮಾಡಿ ಆ ತರ ಒಂದು 4 ಜನ ಒಂದು 2 ಕ್ಯಾಮ್ರಾ 2 ಮೊಬೈಲಲ್ಲಿ ಶೂಟ್ ಮಾಡಿರ್ತಾರೆ. ಆದ್ರೆ ಅವರು ಎಡಿಟ್ ಮಾಡಿ ಹಾಕೋದ್ರ ರೀತಿ ಬಂದು ತುಂಬಾ ವಲ್ಗರ್ ಆಗಿ ಇವ್ರು ಹೇಳೋದನ್ನ ಸೊಂಟದ ಕೆಳಗಡೆ ಮಾತುಗಳೆಲ್ಲ ಅವ್ರಿವ್ರು ಬೈದಿರೋದನ್ನ ಮಧ್ಯೆ ಆಡ್ ಮಾಡಿ ಒಂಥರ ತುಂಬಾ ಕೆಟ್ಟದಾಗಿ ಪ್ರಚೋದನೆ ತರ ಮಾಡಿರ್ತಾರೆ. ಆದ್ರೂ ನಾನು ಅದಕ್ಕೂ ತಲೆ ಕೆಡಿಸ್ಕೊಂಡೆ ಆರಾಮಾಗಿರ್ತೀನಿ.
ಅದಾಗ್ತಿದಂಗೆ ಒಂದು ಫಂಕ್ಷನ್ ಅಲ್ಲಿ ಇಬ್ರು ಒಂದೇ ವೇದಿಕೆ ಹಂಚ್ಕೊಳ್ತೀವಿ. ಆ ಟೈಮಲ್ಲಿ ನಾನು ವೇದಿಕೆಗೆ ಮೇಲ್ ಹೋದಾಗ ಎಲ್ಲ ಹರ್ಷ 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 ಅಂತ ಖುಷಿಗೆ ನನ್ನ ಕೂಗ್ತಾರೆ, ಅಂದ್ರೆ ಫ್ಯಾನ್ ತರ ಕೂಗ್ತಾರೆ. ಅದು ಕೆಟ್ಟ ರೀತಿಲಲ್ಲ, ಒಳ್ಳೆ ರೀತಿಲಿ. ಇವ್ರು ಅದಕ್ಕೆ ಅಲ್ಲಿ ಮೈಕ್ ಎತ್ಕೊಂಡು ಬಿಡ್ರೋ ಆಗ್ಲೇ ಎಲ್ಲ ಫುಲ್ ರೋಸ್ಟ್ ಆಗ್ಬಿಟ್ಟವನೆ, ಇನ್ನು ಎಷ್ಟು ರೋಸ್ಟ್ ಮಾಡ್ತಿರೋ ಬಿಡ್ರು ಅಂತ ಒಂದು ಕೇವಲವಾಗಿ ಮೈಕ್ ಎತ್ಕೊಂಡು ಮಾತಾಡ್ತಾರೆ. ಅವತ್ತು ನಾನು ಏನು ಮಾತಾಡದೆ ನಕ್ಕೊಂಡು ಅದನ್ನು ಸ್ವೀಕರಿಸ್ತೀನಿ. ಅದ ಆಗ್ತಿದಂಗೆನೆ ಒಂದು ಲೇಡಿ ಕಾಲ್ ಮಾಡ್ತಾರೆ ನಂಗೆ. ಆ ಲೇಡಿ ಬಂದು ನಂದು ರೀಲ್ಸ್ ಎಲ್ಲ ಮಾಡ್ತಾ ಇರ್ತಾರೆ. ಅವರು ನನ್ನಿಂದಾನೇ ಫೇಮಸ್ ಆಗಿದ್ದು ಅಂತ ನನ್ನ ಫ್ಯಾನ್ ತರ ಟ್ರೀಟ್ ಮಾಡ್ತಾರೆ. ಅವ್ರು ಏನ್ ಮಾಡಿದ್ರು ನಂಗೆ ತಮಾಷೆ ತರ ಅನಿಸ್ತಿತ್ತು, ಅದು ಹರ್ಟ್ ಆಗಂಗ್ ನನಗೇನು ಅನ್ಸಿಲ್ಲ. ಅವ್ರು ಬಂದು ನನ್ನ ಫ್ರೆಂಡ್ ಅವರ ಸಿಸ್ಟರ್, ಅವ್ರು ತುಂಬಾ ವರ್ಷದಿಂದ ಪರಿಚಯ. ಅವರೊಂದು ಸ್ಕ್ರೀನ್ ಶಾಟ್ ಮೆಸೇಜ್ ಕಳಿಸ್ತಾರೆ. ಆ ಮೆಸೇಜ್ ನೋಡಿ ನನಗೆ ಇವ್ರ ಮೇಲೆ ಸಿಟ್ಟು ಬರುತ್ತೆ. ಅಂದ್ರೆ ಯಾವ ತರ ಮೆಸೇಜ್ ಅಂದ್ರೆ, ಅವ್ರಿಗೆ 5 years ಇಂದ ಅವ್ರಿಗೆ ಫ್ಲರ್ಟ್ ಮಾಡ್ತಾ ಇರ್ತಾರೆ. ಅವ್ರಿಗೆ ಕೆಟ್ಟ ರೀತಿಲಿ ಮೆಸೇಜ್ ಮಾಡೋದು, ಅವ್ರನ್ನ ಸಿಗು ಅನ್ನೋದು, ಅವ್ರನ್ನ UBCT ಹೋದಾಗ ಫಾಲೋ ಮಾಡ್ಕೊಂಡು ಹೋಗೋದು, ಫ್ಲರ್ಟ್ ಮಾಡಕ್ ಹೋಗಿ ಬೈಸ್ಕೊಂಡಿರೋದು. ಆಮೇಲೆ ಬಂದು ನನ್ನ ಬಗ್ಗೆ ಸತೀಶ್ ಫ್ರಾಡ್, ಯಾಕೆ ಅವನ್ನ ಬೆಳೆಸ್ತೀಯ, ಯಾಕೆ ಇಂಟರ್ವ್ಯೂ ಮಾಡ್ತೀರಾ, ನೀವು ಮಾಡಬೇಡಿ ಎಂದಾಗ ಆ ಲೇಡಿ ಹೇಳ್ತಾರೆ, ಹಂಗೆ ನನಗ್ ಬುದ್ಧಿ ಹೇಳೋನು ನೀನ್ ಯಾಕೆ ಅವ್ರದ್ದೇ ಬೋಣಿ ಮಾಡಿ ನಿನ್ ಯೂಟ್ಯೂಬ್ ಚಾನಲ್ ಹಾಕೊಂಡಿದ್ಯಾ ಅಂತ. ಅದಕ್ಕೆ ಅವ್ರು ಹೇಳ್ತಾರೆ, ಇಲ್ಲ ಅವ್ರದ್ದು ಅವಮಾನ ಮಾಡಕ್ಕೋಸ್ಕರ ನಾನು ಅವ್ರದ್ದು ಇಂಟರ್ವ್ಯೂ ಮಾಡಿರೋದು, ಅವ್ರನ್ನ ಬೆಳೆಸಕ್ಕೋಸ್ಕರ ಅಲ್ಲ, ಅವ್ರನ್ನ ತುಳಿಯಕ್ಕೋಸ್ಕರ ಅಂತ. ಅಂದ್ರೆ ಸೋಷಿಯಲ್ ಮೀಡಿಯಲ್ಲಿ ನಂದು ತುಂಬಾ ವೈರಲ್ ಆಗ್ತಾ ಇರೋದ್ರಿಂದ ಅವರು ಸಹಿಸಕ್ಕಾಗದೆ ಜಲಸ್ಗೆ ಹೊಟ್ಟೆ ಊರಿಗೆ ಆತರ ಹೇಳಿರ್ತಾರೆ. ಆ ಕಾರಣದಿಂದ ನನಗೆ ಬೇಜಾರಾಗುತ್ತೆ. ಅಂದ್ರೆ ನನ್ನ ಫ್ರೆಂಡ್ ಸರ್ಕಲ್ ಅಲ್ಲಿ ಇನ್ನೊಂದು ಲೇಡಿಗೆ ಕಾಲ್ ಮಾಡಿ, ಅಂದ್ರೆ ನನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಯಾರ್ಯಾರು ಫೋನ್ ಇರುತ್ತೆ ಇನ್ಸ್ಟಾಗ್ರಾಮ್ ಅಲ್ಲಿ, ಅವ್ರಿಗೆ ಕಾಲ್ ಮಾಡ್ಬಿಟ್ಟು ಫಸ್ಟ್ ಕಾಲಲ್ಲೇ ನೀವು ನೇಕೆಡ್ ಆಗಿ ವಿಡಿಯೋ ತೋರಿಸಿ ಅಂತ ಕಾಲ್ ಮಾಡಿದ್ದಾರೆ. ಬೇಕಾದ್ರೆ ಇಷ್ಟು ಜನದ ಮುಂದೆನೂ ಆ ಲೇಡಿಗೆ ಇಬ್ರಿಗೂ ಮಾಡ್ಬಿಟ್ಟು ಸ್ಪೀಕರ್ ಫೋನ್ ಅಲ್ಲಿ ನಾನು ಮಾತಾಡ್ತೀನಿ. ಯಾಕಂದ್ರೆ ಅವ್ರಿಗೆ ಮದ್ವೆ ಆಗಿರೋರು, ದಯವಿಟ್ಟು ಅವ್ರ ಹೆಸರನ್ನ ಇನ್ವಾಲ್ವ್ ಮಾಡಬೇಡಿ. ನಾನು ಅದ್ರದ್ದು ಏನ್ ಸಾಕ್ಷಿ ಬೇಕು ಆ ಲೇಡಿಗಳಿಗೆ ಈಗ ಕಾಲ್ ಮಾಡ್ಬಿಟ್ಟು ಅವ್ರ ಬಾಯಿಂದಾನೆ ಹೇಳ್ಸಬಲ್ಲೆ ಇಷ್ಟು ಜನದ ಮುಂದೆ. ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಫಾಲೋ ಮಾಡಿ ಬ್ರಿಗೇಡ್ ನ್ಯೂಸ್ ಕನ್ನಡ.